ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಅಂದರೆ ಹಬ್ಬದ ದಿನ ಮತ್ತು ಅದ್ರ ಹಿಂದಿನ ದಿನದ್ದು 2 ದಿನದ ವ್ಲಾಗ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೈಟೇ ಒಬ್ಬಟ್ಟು ಮಾಡಿ ಇಡೋಣ ಅಂತ ಹೇಳಿ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಬೆಳಗ್ಗೆ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ನೈಟೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಅಮ್ಮ ಎಲ್ಲ ರೆಡಿ ಮಾಡಿದ್ರು. ಜಸ್ಟ್ ಅದನ್ನ ರುಬ್ಬಿಟ್ಟು ನಾವು ಒಬ್ಬಟ್ಟು ಮಾಡಬೇಕಿತ್ತು. ನಾನು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ 11 ಆಗಿತ್ತು. ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ರಲ್ಲ, ಸೊ ಬೇಗ ಮುಗಿಸೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಗ್ರೈಂಡರ್ ಹಾಳಾಗಿತ್ತು. ಬಟ್ ನಮ್ಮ ಮನೇಲಿ ಗ್ರೈಂಡರ್ ಇದ್ರೂ ಕೂಡ ನಮ್ಮಮ್ಮ ಇದರಲ್ಲೇ ಪ್ರಿಫರ್ ಮಾಡ್ತಾರೆ. ಇದರಲ್ಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಳ್ಕಲ್ಲಲ್ಲೇ ಮಾಡೋದು. ಸೊ ಸ್ವಲ್ಪನೇ ಹಾಕಿದ್ದಿದ್ರಿಂದ ಬೇಗ ಆಗೋಯಿತು. ನಾನು ಎಲ್ಲ ರುಬ್ಬಿ ಎತ್ತಿಟ್ಟೆ. ಬಟ್ ಸ್ವಲ್ಪ ತೆಳ್ಳಗಾಗಿತ್ತು. ಅದಾದಮೇಲೆ ಅಮ್ಮ ಕಡಲೆನ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಸರಿ ಮಾಡಿದ್ರು. ಸುಮ್ಮನೆ ಒಬ್ಬಟ್ಟೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಹಾಗೆ ಮಾಡ್ಕೊಂಡ್ವಿ. ಬಟ್ ಇದನ್ನ ರುಬ್ಬಿ ಎತ್ತಿಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ತುಂಬಾ 12 ಆಗಿತ್ತು. ನಾನು ಮತ್ತು ಒಬ್ಬಟ್ಟು ಸ್ಟಾರ್ಟ್ ಮಾಡೋಕ್ಕೆ ನಿಂತ್ಕೊಂಡೇ ಮಾಡಬೇಕಾಗಿತ್ತು. ಕೆಳಗಡೆ ಇಡೋಕ್ಕಾಗಲಿಲ್ಲ ಸ್ಟವ್ವು. ಅದು ಗ್ಯಾಸ್ ಪೈಪ್ ಒಳಗಡೆಯಿಂದ ತೊಗೊಂಡಿರೋದ್ರಿಂದ ನಾವು ಸ್ಟವ್ನ ಕೆಳಗಡೆ ಇಡೋಕ್ಕಾಗಲಿಲ್ಲ. ಅಮ್ಮ ಕೂತ್ಕೊಂಡೆಲ್ಲ ಉಂಡೆ ಮಾಡಿಕೊಟ್ರು. ನಾನು ನಿಂತ್ಕೊಂಡು ಒಬ್ಬಟ್ಟನ್ನ ತಟ್ಟಿ ಹಾಕೋದನ್ನ ಮಾಡ್ತಿದ್ದೆ. ಇದನ್ನು ಮಾಡಿ ಮುಗಿಸೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಇಬ್ಬರೇ ಮಾಡ್ತಿದ್ವಿ, ಹಾಗಾಗಿ ಸ್ವಲ್ಪ ಟೈಮ್ ಆಗೋಯಿತು. ಮತ್ತು ಅದು ಸ್ವಲ್ಪ ತೆಳ್ಳಗೆ ಬೇರೆ ಆಗಿತ್ತು ಅಂತ ಹೇಳಿದ್ನಲ್ಲ. ಸ್ಟಾರ್ಟಿಂಗಲ್ಲಿ 1-2 ಒಬ್ಬಟ್ಟು ವೇಸ್ಟ್ ಆಯಿತು. ಅದಾದಮೇಲೆ ಅಮ್ಮ ಕಡಲೆ ಹಾಕು ಸರಿ ಹೋಗುತ್ತೆ ಅಂತ ಹೇಳಿ ಮತ್ತು ಅದನ್ನು ಮಾಡಿ ಮತ್ತೆ ಮಿಕ್ಸ್ ಮಾಡಿ ಎಲ್ಲ ಮಾಡಿಕೊಂಡು ನಾವಿಬ್ಬರೇ ಇದು ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗೋಗಿತ್ತು. ಒಬ್ಬಟ್ಟನ್ನ ಬೆಳಗ್ಗೆ ಇಟ್ಕೊಂಡ್ರೆ ಪೂಜೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ನೈಟೇ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ನಾನು ಅದಕ್ಕೆ ಅಮ್ಮ ಮನೆಗೆ ಬಂದಿದ್ದು. ಬೆಳಗ್ಗೆ ಬೇಗ ಪೂಜೆಗೆ ರೆಡಿ ಮಾಡ್ಕೋಬೋದು ಅಂತ ಹೇಳಿ ನೋಡಿ ನೈಟ್ ಇಷ್ಟು ಒಬ್ಬಟ್ಟು ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3:44 ಆಗೋಗಿತ್ತು. ಅದಾದಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಮೆಹಂದಿ ಹಾಕೋಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಎಲ್ಲ ತೊಗೊಂಬಂದಿದ್ದೆ. ಆಲ್ರೆಡಿ ಇಷ್ಟೊಂದು ಟೈಮ್ ಆಗಿದೆಯಲ್ಲ, ತುಂಬ ಟಯರ್ಡ್ ಬೇರೆ ಆಗಿತ್ತು. ಬೇಡ ಅಂತ ಅಂದ್ಕೊಂಡೆ. ಅದಾದಮೇಲೆ ಇಲ್ಲ ಹಾಕ್ಕೊಂಡೆ ಮಲ್ಕೊಬಿಡೋಣ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಹೋಗಿ ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ನನಗೆ ಮೆಹಂದಿ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಇದು ಸ್ಟಿಕ್ಕರ್ ತೊಗೊಂಬಂದಿದ್ದೆ. ಸ್ಟಿಕ್ಕರ್ನ ಅಂಟಿಸ್ಕೊಂಡು ಹಾಕೋಣ, ಬೇಗ ಆಗುತ್ತೆ, ಟೈಮ್ ಜಾಸ್ತಿ ಹಿಡಿಯಲ್ಲ. ಫ್ರಂಟಿಗೆ ಅಷ್ಟೇ ಬೇಕಿದ್ದಿದ್ದು ನನಗೆ, ಅದಕ್ಕೆ ಫ್ರಂಟಿಗಷ್ಟೇ ತೊಗೊಂಡ್ಬಂದಿದ್ದೆ. ಸೊ ಬೇಗ ಮುಗಿಯುತ್ತೆ ಅಂತ ಹೇಳಿ ನೋಡಿ ನಾನು ಇದೇ ಥರ ಅದಕ್ಕೆ ಫಿಲ್ ಮಾಡಿಬಿಟ್ಟು ಅದನ್ನು ಸ್ಟಿಕ್ಕರ್ನ ತೆಗ್ದೆ. ಅದಾದಮೇಲೆ ಇಷ್ಟು ಚೆನ್ನಾಗಿ ಬಂದಿತ್ತು. ಇಷ್ಟೆಲ್ಲ ನನಗೆ ಹಾಕ್ಕೊಳ್ಳೋಕೆ ಬರೋದಿಲ್ಲ. ನಂಗೆ ಗೊತ್ತಿತ್ತು ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ನಾನು ಸ್ಟಿಕ್ಕರ್ ಮುಂಚೆನೇ ತಂದಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನ ಬೆಳಗ್ಗೆ ತೋರಿಸ್ತೀನಿ, ಓಕೆನಾ, ಹೇಗೆ ಬಂದಿತ್ತು ಅಂತ ಹೇಳಿ. ಸುಮಾರು ಕಲರ್ ಏನು ಬಂದಿರಲಿಲ್ಲ, ನಾನು ಬೇಗ ತೊಳ್ಬಿಟ್ಟೆ, ಹಂಗಾಗಿ ಕಲರ್ ಏನು ಅಷ್ಟೊಂದು ಬಂದಿರಲಿಲ್ಲ. ಸೊ ಬಟ್ ಚೆನ್ನಾಗಿ ಬಂದಿತ್ತು. ನನಗೆ ಈ ಡಿಸೈನ್ ಇಷ್ಟ ಆಯಿತು. ಅದು ಕೆಳಗಡೆ ರೌಂಡ್ ಬಿಟ್ಟು ಇನ್ನೊಂದು ಹಾಕಿದ್ದೀನಲ್ಲ, ಅದು ಹಾಕಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಬೆಳಗ್ಗೆ ನೋಡಿ ನನ್ನ ತಂಗಿ ಫುಲ್ ನೀಟಾಗಿ ಬಾಗಿಲು ತೊಳೆದು ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಿದ್ಲು. ಸೊ ಹಂಗಾಗಿ ಇದನ್ನ ಕ್ಯಾಪ್ಚರ್ ಮಾಡಿಕೊಟ್ಟಿದ್ಲು. ಮತ್ತು ಸ್ಕೈ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ಅವಳೇ ಕ್ಯಾಪ್ಚರ್ ಮಾಡ್ಕೊಂಬಂದ್ಲು. ಅದಾದಮೇಲೆ ನನ್ನ ಮಗಳಿಗೆ ಎಲ್ಲ ಎಣ್ಣೆ ಹಚ್ತಾ ಇದ್ಲು. ಅವಳು ಆ್ಯಕ್ಚುಲಿ ಬೇರೆ ಮಕ್ಕಳು ಹಚ್ಕೊಂಡಿರೋದನ್ನ ನೋಡಿ ಕೇಳಿದ್ಲು ನನಗೂ ಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಚಿಕ್ಕಿನೇ ಹಚ್ಚಿ ರೆಡಿ ಮಾಡೋಕ್ಕೆ ಎಲ್ಲ ಮಾಡ್ತಾಯಿದ್ಲು. ಫುಲ್ ಖುಷಿ ಅವಳಿಗೆ ಹಚ್ಕೊಳ್ಳೋಕ್ಕೆ. ಅದಾದಮೇಲೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಅದನ್ನೆಲ್ಲ, ಏಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ನಾವು ಊರಿಗೆ ಹೊರಡಬೇಕಿತ್ತು. ಹಾಗಾಗಿ ಬೇಗ ಪೂಜೆ ಮುಗಿಸ್ಬಿಟ್ಟು ಹೊರಡೋಣ ಅಂತ ಅಷ್ಟೇ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ಏನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸರಿಯಾಗಿ. ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು. ಇದೂ ಅಷ್ಟೇ, ಇದು ಅಜ್ಜಿ ತಾತನ ನಾವು ಪೂಜೆ ಮಾಡ್ತೀವಿ ಯುಗಾದಿಲಿ. ಯೂಶ್ವಲಿ ಎಲ್ಲರೂ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ. ಬಟ್ ನಮ್ಮಮ್ಮ ಅವಾಗಿಂದನೂ ಯುಗಾದಿಯಲ್ಲೇ ಮಾಡ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾವು ಹಬ್ಬದ ದಿನವೇ ಇದನ್ನು ಮಾಡಿದ್ವಿ. ಸೊ ಇದಕ್ಕೋಸ್ಕರನೇ ಅಷ್ಟೆಲ್ಲ ಅಡುಗೆ ಮಾಡಬೇಕಾಯ್ತು. ಎಡೆ ಹಾಕಬೇಕಿತ್ತಲ್ಲ, ಹಾಗಾಗಿ ಅಷ್ಟೆಲ್ಲ ಅಡುಗೆ ಮಾಡೋದ್ರಿಂದ ರಾತ್ರಿಯೇ ನಾವು ಒಬ್ಬಟ್ಟೊಂದು ಮಾಡಿಟ್ಕೊಂಡ್ವಿ. ಇನ್ನು ಮಿಕ್ಕಿದೆಲ್ಲ ಬೆಳಗ್ಗೆ ಬೇಗ 4 ಗಂಟೆಗೆಲ್ಲ ನಾನು ಮಲ್ಕೊಬಿಟ್ಟೆ. 4 ಗಂಟೆಗೆ ಮಲ್ಕೊಂಡು ಮತ್ತು 6 ಗಂಟೆಗೆ ಎದ್ದು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೂ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನೇ ಮಾಡೋದು ಪ್ರತಿ ವರ್ಷವೂ. ಈ ವರ್ಷವೂ ನಾನೇ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇದನ್ನು ಗೊತ್ತಿಲ್ಲ, ಫಸ್ಟಿಂದನೂ ನಾನೇ ಮಾಡ್ಕೊಂಬರ್ತಿರೋದ್ರಿಂದ ಯಾರೂ ಏನು ಬರೋದಿಲ್ಲ ಇದನ್ನು ಮಾಡೋದಕ್ಕೆ. ಹೆಲ್ಪ್ ಮಾಡ್ತಾರೆ ಅಷ್ಟೇ. ಬಟ್ ಕಂಪ್ಲೀಟ್ ಪೂಜೆಗೆ ಎಲ್ಲ ರೆಡಿ ಮಾಡೋದು ನಾನೇ.
ಸೊ ನಾನು ನೋಡಿ ಆ ಕಡೆ ಮಡಿಕೆಗೆ ಅದು ತಾತ, ಈ ಕಡೆ ಇರೋದು ಅಜ್ಜಿ. ಸೊ ನಾನು ಎಷ್ಟು ಚಂದ ಮಡಿಕೆಗೆಲ್ಲ ಪೇಟ ಕಟ್ಟಿ ರೆಡಿ ಮಾಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡೋಕ್ಕೆ ನಮ್ಮ ದೊಡ್ಡಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಊರಿಂದ ಅವರು ಬಂದಿದ್ದರು. ನನಗೆ ಏನೇನು ಬೇಕೋ ಎಲ್ಲ ನಾನು ತಂದುಕೊಡ್ತೀನಿ, ನೀನು ಮಾಡಮ್ಮ ಅಂತ ಹೇಳಿದ್ರು. ಅವ್ರು ನನಗೆ ಹೆಲ್ಪ್ ಮಾಡಿದ್ರಿಂದ ನನಗೆ ಬೇಗ ಪೂಜೆ ಮಾಡೋಕ್ಕಾಯಿತು. ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ದೆ ನಾನು. ಪೂಜೆ ಒಂದು ಮಾಡಬೇಕಿತ್ತು, ಧೂಪ ಹಾಕೋಕ್ಕೆ ಅದು ತೆಂಗಿನ ಚಿಪ್ಪನ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ ನಾನು ಹಿಂಗೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅಷ್ಟೆಲ್ಲ ಅಡುಗೆ ಮುಗಿಸಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಮಧ್ಯಾಹ್ನನೇ ಆಗೋಯ್ತು. 11:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸಿದ್ವಿ. ನೋಡಿ ಪೂಜೆ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಹಿರಿಯರಿಗೆ ನಾವು ಪೂಜೆ ಇವಾಗ ಮಾಡೋದ್ರಿಂದ ಅವರಿಗೂ ಒಂದು ಸ್ವಲ್ಪ ಶಾಂತಿ ಆಗುತ್ತೆ ಅಂತಷ್ಟೇ. ಆದರೆ ಎಲ್ಲರೂ ಯೂಶ್ವಲಿ ಮಾಡೋದು ಆವಾಗ ಅಮಾವಾಸ್ಯೆಯಲ್ಲಿ, ಬಟ್ ನಾವು ಇವಾಗ ಮಾಡ್ತೀವಿ. ಪೂಜೆ ಎಲ್ಲ ಮುಗಿಸ್ತಾ ಇದ್ದೆ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮಿರರ್ ನೋಡ್ಕೊಂಡು ಆಟ ಆಡ್ತಿದ್ಲು. ಅದನ್ನು ನನ್ನ ತಂಗಿ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾಳೆ. ಅವಳು ನೋಡಿ ಡ್ರೆಸ್ ಹಾಕ್ಕೊಂಡು, ಇದು ಆ್ಯಕ್ಚುಲಿ ಮಧು ಕೊಡಿಸಿರೋದು, ಅವ್ರ ತಾತ ಕೊಡಿಸಿರೋದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅಂತ ನಾನು ಹಾಕೋಕ್ಕಾಗಿಲ್ಲ. ಇದನ್ನೇ ಪ್ಯಾಂಟು ಉದ್ದ ಇದ್ದಿದ್ದಕ್ಕೆ ಇದನ್ನೇ ಆಲ್ಟರ್ ಮಾಡಿಸಿ ಇದನ್ನೇ ಹಾಕಿದ್ದೆ. ಅದಕ್ಕೆ ಫುಲ್ ಖುಷಿಯಾಗಿ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ಲು. ಅದಾದಮೇಲೆ ನನ್ನ ಜೊತೆನೂ ಪೂಜೆ ಮಾಡಿದ್ಲು. ಯಾಕಂದರೆ ನಾವು ಹೊರಡ್ಬೇಕಿತ್ತಲ್ಲ, ಹಾಗಾಗಿ ಫಸ್ಟು ನಾವೆಲ್ಲ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ನಾನು, ಮಧು, ನನ್ನ ಮಗಳು ಫಸ್ಟು ಪೂಜೆ ಮುಗಿಸ್ಬಿಟ್ವಿ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಓಡೋ ಗಡಿಬಿಡಿಲಿದ್ವಲ್ಲ. ಸೊ ನಾವು ಬೇಗ ಹೊರಟ್ಬಿಟ್ವಿ. ಹಂಗೇನೂ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ನನಗೆ ಅವ್ರ ಜೊತೆ ಫೋಟೋ ಎಲ್ಲ ತೊಗೋಬೇಕು ಅಂತ ಆಸೆ ಇತ್ತು, ಏನೂ ಆಗಲಿಲ್ಲ. ಎಲ್ಲ ಗಡಿಬಿಡಿಯಲ್ಲಿ ನನಗೆ ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಸರಿಯಾಗಿ ಇದಾಗಲಿಲ್ಲ. ಮತ್ತು ನನ್ನ ತಂಗಿನೇ ಕ್ಯಾಪ್ಚರ್ ಮಾಡಿಕೊಟ್ಲು. ಅದಾದಮೇಲೆ ನೋಡಿ ಊದ್ಗಡ್ಡಿ ಹಿಡ್ಕೊಂಡು ಎಲ್ಲಿಡೋದು ಅಂತ ಹೇಳಿ ಕನ್ಫ್ಯೂಷನ್, ತಲೆನೇ ಓಡ್ತಾ ಇರಲಿಲ್ಲ. ಗಡಿಬಿಡಿಯಲ್ಲಿ ಮಾಡಬೇಕಲ್ಲ, ಆವಾಗ ಏನು ಮಾಡೋದು ಅನ್ನೋದೇ ತಲೆಗೆ ಓಡ್ತಾ ಇರಲಿಲ್ಲ. ಊದ್ಗಡ್ಡಿ ಎಲ್ಲಿ ಸಿಕ್ಸ್ಬೇಕಂತಲೇ ತಲೆ ಓಡ್ತಾ ಇರಲಿಲ್ಲ. ಅದಾದಮೇಲೆ ಒಂದು ಬಾಳೆಹಣ್ಣು ತಗೊಂಡು ನಾನು ಅದಕ್ಕೆ ಚುಚ್ಚಿಟ್ಟೆ. ಇನ್ನೇನು ಮಾಡೋದು, ಅದು ಹಂಗೆ ಆಗುತ್ತಲ್ಲ, ಫುಲ್ಲು ಗಡಿಬಿಡಿಯಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ಹೀಗೆ ಆಗೋದು. ಬಟ್ ನನ್ನ ಮಗಳು ಆರಾಮಾಗಿದ್ಲು, ಅವಳೇನೂ ತೊಂದರೆ ಕೊಟ್ಟಿಲ್ಲ. ಬಟ್ ಅದೇ ಟೈಮ್ ಆಗುತ್ತೆ, ಮಧ್ಯಾಹ್ನ ಆಗೋಗ್ಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಪೂಜೆ ಮುಗಿಸಿದ್ವಿ. ರಾತ್ರಿಯಿಂದನೇ ಎಲ್ಲ ರೆಡಿ ಮಾಡಿಕೊಂಡ್ರು. ನೋಡಿ ಎಷ್ಟು ಟೈಮ್ ಆಗೋಗ್ಬಿಡುತ್ತೆ ಅಂದರೆ, ನಾವು ಎಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆಗೋದೇ ಇಲ್ಲ. ಏನಾದರೂ ಒಂದೊಂದು ಇದ್ದೇ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮಾಡೋ ಅಷ್ಟೊತ್ತಿಗೆ 11:30 ಆಗೇ ಹೋಯ್ತು. 12 ಗಂಟೆ ಅಷ್ಟೊತ್ತಿಗೆ ಮುಗಿಸಿದ್ವಿ. ಅದಾದಮೇಲೆ ಊಟ ಮಾಡೋದಿತ್ತು ಅಷ್ಟೇ. ಬೇಗ ಊಟ ತಿನ್ಬೇಕಾಯ್ತಾ? ನನ್ನ ಮೊದಲೇ ಸ್ಟೋರೇಜ್ ಗೊತ್ತಾಯ್ತು. ಈಗ ಊಟ ಮಾಡಬೇಕು, ಹಾಕಿಸ್ಕೊಂಡಿರೋದಲ್ಲ. ತೊಳಿಬಾರ್ದು, ಈಗ ಒಂದು 5 ಮಿನಿಟ್ಸ್ ಬಿಡಬೇಕು. ಓಕೆ, 5 ಮಿನಿಟ್ಸ್ ಆದ್ಮೇಲೆ ತೊಳಿಬೇಕು. 5 ಮಿನಿಟ್ಸ್ ಬಿಡಬೇಕು, ಇಲ್ಲಾಂದ್ರೆ ಹಿಂಗೆ ಕಲರ್ ಬರಲ್ಲ. 5 ಮಿನಿಟ್ಸ್ ಬಿಟ್ಟರೆ ಕಲರ್ ಬರುತ್ತೆ. ಈಗ ತೊಳೆದ್ರೆ ಕಲರ್ ಬರಲ್ಲ. ಈಗ ತೊಳೆದ್ರೆ ಕಲರ್ ಬರಲ್ಲ. 5 ಮಿನಿಟ್ಸ್ ಹಿಂಗೆ ಬಿಡೋಣ. ಓಕೆ ಸರಿ, ನಡಿ. ಅದು ಪಪ್ಪ ಹತ್ರ ತುತ್ತತೀನಿ ಅಷ್ಟೊತ್ತಿಗೆ ಸರಾಗ್ತೈತೆ. ನಡಿ, ಹಾಕಿದ ತಕ್ಷಣ ತೊಳಿ ಅಂತಾಳೆ. ನನ್ನ ಮಗಳು ಮೆಹಂದಿ ಹಾಕ್ಕೊಂಡಿರೋದು ನಾನು ಗಮನಿಸೇ ಇರಲಿಲ್ಲ. ಆಮೇಲೆ ನೋಡಿ ಅವಳು ಬೇಕು ಅಂದ್ಲು. ಸೊ ಹಾಗಾಗಿ ಅವಳಿಗೂ ಹಾಕಿ ನಾವು ಊಟ ಮುಗಿಸಿ ಹೊರಟ್ವಿ. ನೋಡಿ ಊಟಕ್ಕೆ ಅಮ್ಮ ಒಬ್ಬಟ್ಟು, ಪಲ್ಯ ಎಲ್ಲ ಮಾಡಿದ್ವಿ ನಾವೆಲ್ಲ ಸೇರಿಕೊಂಡು. ಬಟ್ ನಂಗೆ ಅವ್ರ ಜೊತೆ ಫೋಟೋ ತಗೊಳಕ್ಕಾಗಲಿಲ್ಲ, ಅದೇ ಒಂದು ಬೇಜಾರು. ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ, ಬೇಗ ನಾವು ಊರ ಕಡೆ ಹೊರಟ್ವಿ. ಮಧ್ಯಾಹ್ನ ಸಖತ್ತು ಬಿಸಿಲಿತ್ತು. ಯಪ್ಪ, ನಾನು ಬೇರೆ ಸ್ಯಾರಿ ಹಾಕ್ಕೊಂಡಿದ್ನ, ಹಾಗೆ ಹೊಟ್ಟೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ. ನನ್ನ ಮಗಳು ನೋಡಿ ಹಿಂದೆಗಡೆ ನಿದ್ದೆ ಮಾಡ್ತೀನಿ ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ. ಬಟ್ ಮಲಗಿರಲಿಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ಡ್ರಾಮಾ ಮಾಡ್ತಾಯಿದ್ಲು. ನಾನು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದಕ್ಕೆ ಸುಮ್ಮನೆ ನೋಡಿ ಮೆಹಂದಿನೂ ಎತ್ಕೊಂಬಂದ್ಬಿಟ್ಟವಳೆ. ಸುಮ್ಮನೆ ಏನು ಮಲ್ಕೊಂಡೇ ಬಿಟ್ಲೇನೋ ಅನ್ಕೋಬೇಕು, ಹಾಗೆ ಇದು ಮಾಡಿದ್ಲು. ಬಟ್ ನಿದ್ದೆ ಮಾಡಿಲ್ಲ, ಸ್ವಲ್ಪ ಹೊತ್ತು ಹಾಗೆ ಇದ್ಲು. ನಾನು ನಿಮಗೆ ಮೆಹಂದಿ ತೋರಿಸ್ಲಿಲ್ಲ ಅಲ್ಲ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ.
ಆ್ಯಕ್ಚುಲಿ ಇನ್ನೂ ಕಲರ್ ಬರ್ತಿತ್ತೇನೋ. ಬಟ್ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ಹಾಗಾಗಿ ಕಲರ್ ಸ್ವಲ್ಪ ಕಮ್ಮಿ ಅನಿಸ್ತು. ಬಟ್ ಇಟ್ಸ್ ಓಕೆ, ನನಗೆ ತೀರಾ ಬ್ಲ್ಯಾಕ್ ಆದರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಈ ಕಲರ್ ಓಕೆ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದಕ್ಕೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗಳು ನಿಜ ಮಲ್ಕೊಂಡೇ ಬಿಟ್ಟಿದ್ಲು. ಅವಳು ಬೇಗ ಎದ್ದಿದ್ಲು. ಸೊ ಹಾಗಾಗಿ ಅವಳಿಗೂ ಫುಲ್ ನಿದ್ದೆ ಬಂದಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಲೇಟಾಗಿ ಹೇಳ್ತಾ ಇದ್ದೀನಿ, ಹ್ಯಾಪಿ ಯುಗಾದಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು ಆಲ್, ಬಾಯ್.